ಇನ್ನು ಉಡುಪಿಯ ಪಾಡಿಗಾರ್ನಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಅಗ್ನಿಶಾಮಕ ಸಿಬ್ಬಂದಿ ಈಗಾಗಲೇ ಅಲ್ಲಿರುವಂತಹ ನಿವಾಸಿಗಳನ್ನು ಬೇರೆ ಭಾಗಕ್ಕೆ ಸ್ಥಳಾಂತರ ಮಾಡ್ತಾ ಇದ್ದಾರೆ. 30ಕ್ಕೂ ಅಧಿಕ ಮನೆಗಳಿಗೆ ನೆರೆ ನೀರು ನುಗ್ಗಿ ಭಾರಿ ಅವಾಂತರ ಸೃಷ್ಟಿಯಾಗಿದೆ. ಪಿಜಿಯಲ್ಲಿದ್ದಂತಹ ವಿದ್ಯಾರ್ಥಿಗಳನ್ನು ಈಗ ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡಲಾಗಿದೆ. ಮನೆಯಲ್ಲಿ ಒಬ್ಬ ವೃದ್ಧೆ ಕೂಡ ಇದ್ರು, ನಾಯಿಮರಿ ಕೂಡ ಇತ್ತು, ಅದನ್ನು ಕೂಡ ಈಗಾಗಲೇ ರಕ್ಷಣೆ ಮಾಡಿದ್ದಾರೆ. ಮಳೆ ನಡುವೆ ಆತಂಕದಲ್ಲೇ ಪಾಪ ಶಾಲೆಗೆ ಮಕ್ಕಳು ಹೋಗ್ತಾ ಇದ್ದಾರೆ. ಸ್ಥಳದಿಂದ ನಾವು ಪ್ರತಿನಿಧಿ ಪ್ರಜ್ವಲ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಉಡುಪಿ ನಗರದಲ್ಲಿ ಮಳೆ ಮತ್ತೆ ಮುಂದುವರೆದಿದೆ. ಉಡುಪಿ ನಗರದ ಕಲ್ಸಂಕ ಗುಂಡಿಬೈಲ್ ಪ್ರದೇಶದ ಪಾಡಿಗಾರ್ ಎನ್ನುವ ಪ್ರದೇಶದಲ್ಲಿ ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರ ಕೂಡ ಸೃಷ್ಟಿಯಾಗಿರುವಂತದ್ದು. ನಾವೀಗ ಪಾಡಿಗಾರ್ ಎನ್ನುವ ಪ್ರದೇಶದಲ್ಲಿದ್ದೇವೆ. ಚಿತ್ರಣವನ್ನ ಗಮನಿಸ್ತಾ ಹೋಗ್ಬೋದು. ಅಗ್ನಿಶಾಮಕ ಸಿಬ್ಬಂದಿಗಳು ಆ ಒಂದು ಪ್ರದೇಶದಲ್ಲಿ ಅಂದ್ರೆ ತಗ್ಗು ಪ್ರದೇಶದಲ್ಲಿ ಏನು ನೆರೆ ನೀರು ನುಗ್ಗಿದೆ ಆ ಒಂದು ಪ್ರದೇಶದಿಂದ ಜನರನ್ನ ತಮ್ಮ ಬೋಟ್ಗಳ ಮುಖಾಂತರ, ರೆಸ್ಕ್ಯೂ ಬೋಟ್ ಮುಖಾಂತರ ಈಗ ಸುರಕ್ಷಿತ ಸ್ಥಳಕ್ಕೆ ಬರುವಂತ ಚಿತ್ರಣವನ್ನ ಗಮನಿಸಬಹುದು. ಅಗ್ನಿಶಾಮಕ ಸಿಬ್ಬಂದಿಗಳು ಸೇರಿದಂತೆ ಇಲ್ಲಿಯ ಸ್ಥಳೀಯರ ಸಹಾಯವನ್ನ ಪಡೆದುಕೊಂಡು ರೆಸ್ಕ್ಯೂ ಬೋಟ್ನ ಮೂಲಕ ಈ ಒಂದು ಅಂದ್ರೆ ಪಾಡಿಗಾರ್ನಲ್ಲಿರುವಂತಹ ಜನರನ್ನ ಇಲ್ಲ ಸುರಕ್ಷಿತ ಸ್ಥಳಕ್ಕೆ ಕೊಂಡೊಯ್ಯುತ್ತಿರುವಂತದ್ದು. ಅಂದ್ರೆ ಈ ಒಂದು ಭಾಗದಲ್ಲಿ ಅವೈಜ್ಞಾನಿಕ ಚರಂಡಿ ಕಾಮಗಾರಿಯಿಂದ ಈ ರೀತಿಯಾಗಿ ನೆರೆ ನೀರು ಮನೆಗಳಿಗೆ ನೀರು ನುಗ್ಗಿರುವಂತದ್ದು ಈಗಾಗಲೇ ನಾವು ಗಮನಿಸ್ತಾ ಹೋಗ್ಬೋದು. ಈ ಒಂದು ಭಾಗದಲ್ಲಿರುವಂತಹ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡ್ತಾ ಇರುವಂತದ್ದು. ಪಿಜಿಗಳಲ್ಲಿರುವಂತಹ ವಿದ್ಯಾರ್ಥಿಗಳನ್ನು ಕೂಡ ಈಗ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅಗ್ನಿಶಾಮಕ ಸಿಬ್ಬಂದಿಗಳು. ಅಂದ್ರೆ ಸುಮಾರು ಮೊಣಕಾಲು ಎತ್ತರಕ್ಕೂ ಕೂಡ ನೀರಿನ ಮಟ್ಟ ಇರುವಂತದ್ದು. ಆ ನಿಟ್ಟಿನಲ್ಲಿ ಅವರನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡ್ತಿರುವಂತದ್ದು. ನಾವು ಅವರನ್ನ ಮಾತನಾಡಿಸ್ತಾ ಹೋಗುವ ಅಗ್ನಿಶಾಮಕ ಸಿಬ್ಬಂದಿಗಳು ಇದ್ದಾರೆ, ಅವರನ್ನ ಮಾತನಾಡಿಸ್ತಾ ಹೋಗುವ. ಮೇಡಮ್, ಅಲ್ಲಿ ನೀರು ತುಂಬಿದ್ಯಾ ಜಾಸ್ತಿ ಅಂತ? ಅಲ್ಲಿ ನೀರು ತುಂಬಿದ್ಯಾ ನೀರು ಅಂತ? ಹೌದು ಸರ್, ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಹೌದು, 2 ವರ್ಷದಿಂದ ಇಲ್ಲಿದ್ದೀವಿ, ಹಾಗೆ ಇದೆ, ಇನ್ನೂ ಕಮ್ಮಿ ಆಗಿಲ್ಲ. ಬಟ್ ಇಲ್ಲಿಯವರು ಅದಕ್ಕೆ ಏನು ಪರಿಹಾರನೂ ಮಾಡ್ತಾ ಇಲ್ಲ. ಸೊ ಸ್ಟೂಡೆಂಟ್ಸ್ ಅಂತ ಅಲ್ಲ, ಪ್ರತಿಯೊಬ್ಬರಿಗೂ ಇಲ್ಲಿ ಕಷ್ಟ ಆಗ್ತಾ ಇದೆ, ಓಡಾಡಕ್ಕಾಗಿರ್ಬೋದು, ಯಾರಿಗೆ ಆದ್ರೂ ತುಂಬಾ ಕಷ್ಟ ಆಗ್ತಾ ಇದೆ. ಸೊ ಇದಕ್ಕೊಂದು ಬೇಗ ಪರಿಹಾರ ಮಾಡಿಸ್ಕೊಡಿ. ಪಿಜಿ ನಮ್ಮೂರು ಶೃಂಗೇರಿ, ಪಿಜಿಯಲ್ಲಿ ಇರೋದು. ಹೌದು, ಪಿಜಿಗೆ ನುಗ್ಗಿಲ್ಲ, ಕೆಳಗಡೆ ಮನೆಗೆಲ್ಲ ನುಗ್ಗಿದೆ. ಇಲ್ಲಿ ಅಂದ್ರೆ ಪಿಜಿಯಲ್ಲಿ ಇರುವಂತಹ ವಿದ್ಯಾರ್ಥಿಗಳ ಕೂಡ ಮಾತಾಗಿರುವಂತದ್ದು. ಸಾಕಷ್ಟು ಸಮಸ್ಯೆ ಆಗ್ತಿದೆ. ಅಲ್ಲಿ ಬೆಕ್ಕುಗಳನ್ನ ಅಂದ್ರೆ ಮನೆಯಲ್ಲಿರುವಂತಹ ಸಾಕು ಪ್ರಾಣಿಗಳನ್ನು ಕೂಡ ರೆಸ್ಕ್ಯೂ ಮಾಡುವಂತ ಚಿತ್ರಣವನ್ನ ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಅಂದ್ರೆ ಕೇವಲ ನಾವು ಬಂದ್ರೆ ಸಾಕಾಗುದಿಲ್ಲ, ಮನೆಯಲ್ಲಿರುವಂತಹ ಸಾಕು ಪ್ರಾಣಿ, ಮೂಕ ಪ್ರಾಣಿಗಳೇನಿದೆ ಅದನ್ನು ಕೂಡ ನಾವು ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಬೇಕಾಗತ್ತೆ. ಆ ರೀತಿಯಲ್ಲಿ ಮನೆಗಳಿಗೆ ಮತ್ತು ಅಂದ್ರೆ ಮನೆಯಲ್ಲಿರುವಂತಹ ಬೆಕ್ಕು ಆಗಿರ್ಬೋದು, ನಾಯಿಗಳನ್ನು ಕೂಡ ಈಗ ಅಂದ್ರೆ ಅವರು ಒಂದು ರೆಸ್ಕ್ಯೂ ಬೋಟ್ ನಲ್ಲಿ ಏನ್ ಬರ್ತಾ ಇದ್ದಾರೆ ಅಲ್ಲಿಂದ ಅವರನ್ನ ಸುರಕ್ಷಿತ ಸ್ಥಳಕ್ಕೆ ಕೂಡ ಶಿಫ್ಟ್ ಮಾಡುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ಇಲ್ಲೇ ಗುಂಡಿಬೈಲ್ನ ಚಿತ್ರಣ ಆಗಿರುವಂತದ್ದು. ಅದೇ ರೀತಿ ಅಂದ್ರೆ ಈ ಒಂದು ಗುಂಡಿಬೈಲ್ ಪ್ರದೇಶದ ಸಾಕಷ್ಟು ಮನೆಯಲ್ಲಿ ಕೂಡ ಇದೇ ರೀತಿಯ ಸಮಸ್ಯೆ ಕೂಡ ಇರುವಂತದ್ದು. ಈ ಕ್ಯಾಮರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.